ನಾವು ಜೈಲಿನಲ್ಲಿದ್ದವರಪ್ಪ ಅರ್ಚನಾ. ಜೈಲಿನಲ್ಲಿ ಇವರು ಯಾರಿಗೂ ಗೊತ್ತಿಲ್ಲ, ನಿಮ್ಗಳಿಗೂ ಗೊತ್ತಿಲ್ಲ. ಒಂದು ಸಂಗತಿ ಹೇಳ್ತೀನಿ, ಇವತ್ತಂತೂ 7-8 ಸಾವಿರ ಇದ್ದಾರೆ. ನಾವಿದ್ದಾಗ 2,000 2,500 ಇದ್ದರು. ಅಲ್ಲಿ ಬಿಳಿ ಬಟ್ಟೆ ಬೀಳುತ್ತೆ, ಅದನ್ನು ಬಿಳಿ ಬಟ್ಟೆ ಬೀಳ್ತಿವತ್ತು ಅಂತಾರೆ. ಅಂದರೆ ಅವನು ಕೋರ್ಟ್ಗೆ ಹೋಗ್ತಾನೆ, ಕೋರ್ಟ್ಗೆ ಹೋದಾಗ ಶಿಕ್ಷೆ ವಿಧಿಸ್ಬಿಡುತ್ತೆ 7 ವರ್ಷ 14 ವರ್ಷ. ಅಲ್ಲಿಯವರೆಗೂ ವಿಚಾರಣಾಧೀನ ಇವರು ಆರೋಪಿಗಳು, ಅವರಿಗೆ ಬಿಳಿ ಬಟ್ಟೆ ಹಾಕಿರಲ್ಲ, ಕೈದಿಗಳಲ್ಲ ಅವರು, ಅವರ ಮೇಂಟೆನೆನ್ಸ್ ಅಷ್ಟೇ ಜೈಲಿನಲ್ಲಿ. ಆ ಬಿಳಿ ಬಟ್ಟೆ ಸಾಯಂಕಾಲ ಬಂದ ತಕ್ಷಣ ಹಾಕಿಸ್ತಾರೆ. ಬಿಳಿ ಬಟ್ಟೆ ಹಾಕ್ಸೋ ದಿನ ಅವನು ಯಾವ ಗುಂಪೆ ಸೇರಿರಲಿ, ಆವತ್ತು ಇಡೀ ಜೈಲಿನಲ್ಲಿ ಸೂತಕದ ವಾತಾವರಣ ಇರುತ್ತೆ. ಯಾರೂ ಒಬ್ರ ಮುಖ ಒಬ್ರು ನೋಡಲ್ಲ. ಲೈಫ್ ಹಾಳಾಗೋಯ್ತು. ಬೆಳಿಗ್ಗೆ ತಾನೇ ಚಿರತೆ ಥರ ಹೋಗಿದ್ದವನು ಬರೋ ಹೊತ್ತಿಗೆ ಬೆಕ್ಕಾಗ್ಬಿಟ್ಟಿರ್ತಾನೆ. ಬಿಳಿ ಬಟ್ಟೆ ಬಿದ್ದ ಮೇಲೆ 1 ವಾರ ಅವ್ರ ಮುಖಗಳು ನೋಡೋಕ್ಕಾಗಲ್ಲ. ನಾನು ಆ ಹುಡುಗರಿಗೆ ಹೇಳ್ತೀನಿ, ನೀವೆಲ್ಲ ಇದು ಈ ಲೆವೆಲ್ ಕೇಸಲ್ಲಿ ಇರೋದು ಫಸ್ಟ್ ಟೈಮ್. ನಾವು ಬಿಳಿ ಬಟ್ಟೆ ಬಿದ್ದರೆ ಏನು ಅಂತ ಗೊತ್ತಪ್ಪ. ರೈಯವ್ರು ಇದ್ದಿದ್ರೆ ಬೇಕಾದ್ರೆ ನಾವು ಶಿಕ್ಷೆ ಕೊಡಿಸ್ಬಿಡ್ತಿದ್ದೋ, ವರ್ಷದ್ದು ಅವರು ಅಂತ. ನಿಮಗೆ ಯಾವ ಕಾರಣಕ್ಕೂ ಬಿಡಲ್ಲ, ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಕರ್ಮಕ್ಕೆ ಮುತ್ತಪ್ರಾಯ ಅರೆಸ್ಟ್ ಆಗಿಬಿಡ್ತಾರೆ. ಅರೆಸ್ಟ್ ಆಗಿ ಅವ್ರನ್ನ ಹೇಳ್ಕೊಂಬರ್ತಾರೆ ಇಲ್ಲಿಂದ, ದುಬೈನಿಂದ. ಈಗೇನು ಮಾಡ್ಬೇಕು ನಾವೆಲ್ರಿಗೂ ಹೇಳಿರೋದು ರೈಯವರಿದ್ದರೆ ಶಿಕ್ಷೆ ಕೊಡಿಸ್ತಾ ಇದ್ವಿ ಅಂತ. ಬೇರೆ ಯಾರು ನಮಗೆ ಒತ್ತಡನೂ ಹಾಕಿರಲ್ಲ, ಅವ್ರಿಗೆ ಶಿಕ್ಷೆ ಕೊಡಿಸಿ ಹುಡುಗರಿಗೆ ಅಂತ. ಈ ಮುತ್ತಪ್ರಾಯ ಸಿಕ್ಕಿದ ಮೇಲೆ ಇಡೀ ಬೆಂಗಳೂರು ಪೊಲೀಸ್ ಎಲ್ಲ ಉನ್ನತ ದರ್ಜೆ ಅಧಿಕಾರಿಗಳು ನಮ್ಮ ಹಿಂದೆ ಬೀಳ್ತಾರೆ. ನೀವು ಶಿಕ್ಷೆ ಕೊಡಿಸ್ಬೇಕು, ಎಲ್ಲೋ ದುಬೈನಲ್ಲಿ ಕೂರಿಸಿ ಕೊಲೆಗಳು ಮಾಡಿಸಿದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಇದು ಮಾದರಿ ಮತ್ತು ಪಾಠ ಆಗಬೇಕು, ನೀವು ಕೊಡಿಸ್ಬೇಕು. ಮತ್ತು ಅವ್ರು 18 ಜನ ಹೊರಗಡೆ ಬಂದರೆ ತಿರುಗಿ ನಿಮಗೆ ಗಲಾಟೆ ಶುರುವಾಗ್ತದೆ ಅಂತ ಶುರು ಮಾಡ್ತಾರೆ. ಆಗ ಸೆಬಾಸ್ಟಿಯನ್ ಅಂತ ಅವರ ಲಾಯರ್, ಈಗ ನಮ್ಮ CB ನಾಗೇಶ್ ಅವರು, ಹನುಮಂತರಾಯ ಅವರಷ್ಟೇ ದೊಡ್ಡ ಹೆಸರಿನ ಅಡ್ವೊಕೇಟ್, ಅವ್ರ ಮನೆಗೆ ಬರ್ತಾರೆ 1 ವಾರ ಮುಂಚೆ. ನನಗೂ ಪರಿಚಯ ಇರ್ತಾರೆ. ಒಂದೇ ಹೇಳಿ ಶ್ರೀಧರ್, ನೀವು ಸಾಕ್ಷಿ ಹೇಳಿಸ್ತೀರ ಹೇಳ್ಸಲ್ವ, ಹಾಸ್ಟೈಲ್ ಅಂತಾರೆ. ಮತ್ತು ಕೇಸ್ ಹೇಗಿರುತ್ತೆ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಸಾಕ್ಷ್ಯ, ಮತ್ತು ಎಲ್ಲ ಸಾಕ್ಷಿಗಳು ನನಗೆ ಸೇರಿದವರು, ನನಗೆ ಬಚ್ಚನ್ಗೆ. ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು ಅವ್ರು ಹೆಂಗಿರ್ತಾರೆ ಅಂದರೆ, ನಾವು ಇದು ಕೊಡ್ಸಲ್ಲ, ಜೀವಾವಧಿ ಮರಣದನ್ನೇ ಗಲ್ಗಂಬ ಏರಿಸ್ಬಿಡ್ತೀವಿ ಅಂತಾರೆ. ಏನು ಮಾಡ್ತೀರಿ ಹೇಳಿ. ಆಮೇಲೆ ಒಂದು ಸಾರಿ ರೇಖಾ ಅವ್ರು ಮಾತಾಡಬೇಕು ಅಂತಿದ್ರು. ರೇಖಾ ಅವರು ಅಂದರೆ ಮುತ್ತಪ್ರಾಯ ಅವರ ಶ್ರೀಮತಿ, ಅವರನ್ನು ನಾನು ಕರೆಯೋದು ರೇಖಾಜಿ ಅಂತ. ನಾನು ಹೇಳ್ತೀನಿ, ರೇಖಾಜಿ ಅವ್ರಿಗೆ ಹೇಳಿ ಫೋನಲ್ಲಿ ಮಾಡಿಸ್ಲಾ ಅಥವಾ ನಾನು ಕರ್ಕೊಂಬರಲ್ಲ, ಬೇಡ, ರೇಖಾಜಿ ಅವ್ರಿಗೆ ಹೇಳಿ, ಶಿ ಈಸ್ ಮೈ ಸಿಸ್ಟರ್. ನನ್ನನ್ನು ಎಷ್ಟು ಪ್ರೀತಿಯಿಂದ ಟೀ ಮಾಡಿಕೊಡ್ತಿದ್ರು ನಾನು ಮರೆಯಲ್ಲ, ನಾನು ಅಳ್ಸೋಕೆ ಬಿಡೋದಿಲ್ಲ. ಹೋಗಿ ಸೆಬಾಸ್ಟಿಯನ್ ಅವರೇ, ಒಬ್ಬರೂ ಹೇಳ್ಸಲ್ಲ. ಇಲ್ಲ ಪೊಲೀಸ್ ಭಾಳ ಒತ್ತಡ ಇದೆ ನಿಮಗೆ, ಆ ಒತ್ತಡ ಕಳ್ಸ್ಕೊಳ್ತೀರಾ? ಇಲ್ಲ, ನಾನಿರೋದು ರೈತ ಸಂಘದ ಜೊತೆ, ಆಮೇಲೆ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆ ಜೊತೆ ಪೊಲೀಸ್ಗೆ ಹೇಳ್ತೀನಿ ನಾನು. ಆಮೇಲೆ ಪೊಲೀಸ್ಗೆ ಹೇಳ್ತೀನಿ, ಅವ್ರು ಹೊರಗಡೆ ಬಂದು ನನ್ನ ಮೇಲೆ ಫೈಟ್ ಮಾಡಿದ್ರೆ ನಾನು ಫೇಸ್ ಮಾಡ್ತೀನಿ. ಬಟ್ ಬಿಳಿ ಬಟ್ಟೆ, ನಾನು ಶಿಕ್ಷೆಯನ್ನು ಪದ ಯೂಸ್ ಮಾಡಲ್ಲ ನಾವು, ಯಾಕೆ ನಾವಲ್ಲಿದ್ದವರು ಬಿಳಿ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಅವ್ರನ್ನ ಬಿಡಲ್ಲ. ನಾವು ಜೊತೆಯಲ್ಲಿದ್ದವರು 106 ಸರಿ ಊಟ ಮಾಡಿದ್ದೀವಿ. ನಮ್ಮನೊಬ್ಬ ಹೋಗ್ಬಿಟ್ಟ, ಮತ್ತು ಏನೇ ಇದು ಮಾಡಿದ್ರು ನ್ಯಾಯ ಸಿಗಲಿ ಸತ್ವದ ಹುಡುಗನಿಗೆ ಅಂತ ಹೇಳಿದ್ರೆ ಆ ಹುಡುಗ ಅಂತೂ ಹಿಂದಕ್ಕೆ ಬರಲ್ಲ. ಆ ಫ್ಯಾಮಿಲಿ ಇವತ್ತು ಅವ್ರ ಮಕ್ಳ ಜೊತೆಲಿದ್ದಾರೆ, ನಮ್ಮ ಜೊತೆಲೇ, ನಮ್ಮ ಕಾಂಪೌಂಡ್ನಲ್ಲೇ ಇದ್ದಾರೆ. ಅವರು ನಾವು ನೋಡ್ಕೊಳ್ತೀವಿ. ಅವರಿಂದ ನಾವು ಏನೂ ಕೇಳೋದು ಇಲ್ಲ, ರೈಯಿಂದ ಹೆಲ್ಪ್ ಮಾಡು ಅಂತಲೂ ಹೇಳೋದಿಲ್ಲ. ಬಟ್ ನಾವು ಶಿಕ್ಷೆ ಕೊಡಿಸಲ್ಲ, ತಪ್ಪು ನಿರ್ಧಾರ ಅಂತ ಪೊಲೀಸು ಇವರೆಲ್ಲ ಹೇಳಲ್ಲ, ರೈತ ಸಂಘಟನೆ ಇವರೆಲ್ಲ ನಿಮ್ಮ ಇಷ್ಟ ಅಂತಾರೆ. ನಾವು ತಪ್ಪಿನೂ ಕೊಡಿಸೋದಿಲ್ಲ. ಆಮೇಲೆ ಮುತ್ತಪ್ರಾಯವರು ಹೊರಗಡೆ ಬಂದು ಒಂದು ಯೋಗ ಬುಕ್ ಕಳಿಸ್ತಾರೆ ಅಷ್ಟೇ. ದಟ್ಸ್ ಆಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.